ನಮಸ್ಕಾರ, ನಾನು ನಿಮ್ಮ ಟಿಎಂ ಶಾಮನೂರು ಶಿವಶಂಕರಪ್ಪ. ಕಳೆದ 2 ತಿಂಗಳ ಹಿಂದೆ ಕಾಂತರಾಜು ಆಯೋಗದ ವರದಿಯನ್ನು ವಿರೋಧಿಸಿ ಅರೆಬೆಂದ ಮಡಿಕೆ ಎಲ್ಲೋ ಕಸದಲ್ಲಿ ಬಿದ್ದಿದ್ದಂತಹ ವರದಿಯನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ ಎನ್ನುವ ಮಾತುಗಳನ್ನು ಆಡುತ್ತಿದ್ದಂತಹ ಶಾಮನೂರು ಶಿವಶಂಕರಪ್ಪನವರು ಇಂದು ತಮ್ಮ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರ ಪ್ರತಿಸ್ಪರ್ಧಿ ಅವರದ್ದೇ ಕುಟುಂಬದ ಅಳಿಯ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಪೈಪೋಟಿ ನೀಡಲಿದ್ದಾರೆ. ಯಾವ ಅಹಿಂದ ವರ್ಗಗಳನ್ನು ವಿರೋಧಿಸಿದಂತಹ ಶಾಮನೂರು ಶಿವಶಂಕರಪ್ಪನವರು ಇಂದು ತನ್ನ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನು ಗೆಲ್ಲಿಸಿಕೊಳ್ಳುವುದಕ್ಕೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮುದಾಯಗಳತ್ತ ಅವರ ಮನೆ ಬಾಗಿಲಿಗೆ ಯಾವ ನೈತಿಕತೆಯನ್ನಿಟ್ಟುಕೊಂಡು ಅವರು ಮತಭಿಕ್ಷೆ ಬೇಡ್ತಾರೆ? ಲಿಂಗಾಯತ ಸಮುದಾಯವೇ ಸರ್ವಶ್ರೇಷ್ಠ. ಲಿಂಗಾಯತ ಸಮುದಾಯ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇಡೀ ರಾಜ್ಯದಲ್ಲಿ ಹರಡಿಕೊಂಡಿದೆ. ಬೇಕಂತಲೇ ಲಿಂಗಾಯತ ಸಮುದಾಯವನ್ನು ರಾಜಕೀಯವಾಗಿ ಎಣಿಯುತ್ತಲಿದೆ ಕಾಂಗ್ರೆಸ್ ಎನ್ನುವ ಮಾತುಗಳನ್ನು ಆಡುತ್ತಿದ್ದಂತಹ ಹಿರಿಯ ಕೈ ಶಾಸಕ ಶಾಮನೂರು ಶಿವಶಂಕರಪ್ಪನವರು ಇಂದು ಹಿಂದುಳಿದ, ಅಲ್ಪಸಂಖ್ಯಾತ, ದಲಿತ ಮತಗಳಿಗಾಗಿ ಪವಿತ್ರ ರಂಜಾನ್ ಹಬ್ಬದಲ್ಲಿ ದರ್ಗಾ ಮೈದಾನದಲ್ಲಿ ಕುಳಿತುಕೊಂಡು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಹಿಂದುಳಿದ ವರ್ಗಗಳ ಯುವ ನಾಯಕ ವಿನಯ್ ಕುಮಾರ್ ಜಿಬಿ ಅವರಿಗೆ ಟಿಕೆಟ್ ಕೈ ತಪ್ಪಿಸಿ 2008ರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಸೈಯದ್ ಸೈಫುಲ್ಲಾ ಅವರಿಗೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿಸಿದಂತಹ ಕುಟುಂಬ 2019ರಲ್ಲಿ ಸೋಲುವ ಭೀತಿಯಲ್ಲಿ ಡಿಸಿಸಿ ಅಧ್ಯಕ್ಷರಾಗಿದ್ದ ಎಚ್.ಪಿ. ಮಂಜಪ್ಪನವರಿಗೆ ಟಿಕೆಟ್ ನೀಡಿದಂತಹ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಇಂದು ಹಿಂದುಳಿದ ವರ್ಗದ ಬೆಳೆಯುವ ಯುವ ನಾಯಕ ವಿನಯ್ ಕುಮಾರ್ ಜಿಬಿ ಅವರ ರಾಜಕೀಯ ಭವಿಷ್ಯಕ್ಕೆ ಕೊಳ್ಳಿ ಇಟ್ಟಿದೆ. ಸಮಸ್ತ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಸಮುದಾಯ, ದಲಿತ ವರ್ಗ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ, ಅವರ ಕುಟುಂಬದ ಆಧಿಪತ್ಯಕ್ಕಾಗಿ ಈ 3 ಸಮುದಾಯಗಳ ರಾಜಕೀಯ ಭವಿಷ್ಯವೇ ತ್ರಿಶಂಕು ಸ್ಥಿತಿಯಲ್ಲಿದೆ. ತಮ್ಮ ರಾಜಕೀಯ ಭವಿಷ್ಯನ ಈ ಸಮುದಾಯಗಳು ಕಂಡುಕೊಳ್ಳುತ್ತಾವ ಅಥವಾ ಅನಾದಿ ಕಾಲದಿಂದಲೂ ನಡೆದು ಬಂದಂತಹ ಸಂಪ್ರದಾಯಕ್ಕೆ ಜೋತು ಬಿದ್ದು ಶಾಮನೂರು ಶಿವಶಂಕರಪ್ಪನವರ ಸೊಸೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಬೆನ್ನಿಗೆ ಅಹಿಂದ ವರ್ಗ ನಿಲ್ಲುತ್ತಾ, ವೀರಶೈವ ಲಿಂಗಾಯತ ಸಮುದಾಯ ನಿಲ್ಲುತ್ತಾ ಅನ್ನುವುದನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದ ರಣಕಣದಲ್ಲಿ ನೋಡಬೇಕಾಗಿದೆ.